ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಇದೇನು ಬ್ಯಾಗ್ ಅಂತ ಗೆಸ್ ಮಾಡ್ತೀರಾ? ಸೊ ಬಿಂದ್ಯಾ ಫಸ್ಟ್ ಸ್ಟ್ಯಾಂಡರ್ಡ್ ಪಾಸ್ ಆಗಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ಲು. ಶುಕ್ರವಾರ ರಿಸಲ್ಟ್ ಬಂತು. ಓಕೆ, ಶುಕ್ರವಾರ ಎಷ್ಟು ಡೇಟು? 10ನೇ ತಾರೀಕು. ಸೊ ಇನ್ನು ಜೂನ್ಗೆ ಸ್ಕೂಲ್ ಓಪನ್ ಇರೋದು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ. ಆಲ್ರೆಡಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಬುಕ್ಕು ಬಂದ್ಬಿಟ್ಟಿದೆ. ಮತ್ತು ಇವತ್ತು ಹೇಳಿದ್ರು ಸೋಮವಾರ ಬಂದು ತೊಗೊಂಡೋಗಿ ಅಂತ. ಅದಕ್ಕೆ ಇವಾಗ ಹೋಗಿದ್ವಿ ನಾವು. 10 ಗಂಟೆಯಿಂದ ಇಶ್ಯೂ ಮಾಡ್ತೀವಿ 3 ಗಂಟೆವರೆಗೂ ಅಂತ. ಸೊ 10 ಗಂಟೆಗೆ ಅಂದರೆ ನಾವು 10 ಗಂಟೆಗೆ ಹೋಗಿದ್ವಿ. ಇವಾಗ ನಾನು ಮೂರ್ತಿ ತೊಗೊಂಡು ಬಂದಿದ್ದು ಬುಕ್ಕನ್ನ. ಇಷ್ಟು ಬುಕ್ಕಿಗೆ ಎಷ್ಟಾಗಿರ್ಬೋದು ಹೇಳಿ? ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ 6500 ರೂಪಾಯಿ ಆಗಿದೆ ಬರೀ 2ನೇ ಕ್ಲಾಸ್ಗೆ. ಇದು ಈ ಥರ ಗಂಟು ಹಾಕ್ಬಿಟ್ಟು, ಯಾಕಂದರೆ ಪೆನ್ಸಿಲು ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಯಾಕಂದರೆ ಗಾಡೀಲಿ ಇಟ್ಟಿರ್ತೀನಲ್ಲ ಮುಂದೆಗಡೆ, ಅದಕ್ಕೋಸ್ಕರ ಈ ಥರ ಗಂಟು ಹಾಕಿ ನಾನು ಇಟ್ಕೊಂಡು ಬಂದೆ. ಪೆನ್ಸಿಲು, ಕಲರ್ಸು ಮತ್ತು ಲೇಬಲ್ಲು ಕೊಟ್ಟಿದ್ದಾರೆ ಅವ್ರ ಸ್ಕೂಲ್ದೇ. ಆಮೇಲೆ ಬುಕ್ಸು ಇನ್ನೂ 3 ಬುಕ್ಸ್ ಬರಬೇಕಂತೆ. ಅದು ಕ್ಲಾಸಲ್ಲೇ ಕೊಡ್ತೀನಿ ಅಂದರು ಸ್ಕೂಲ್ ಓಪನ್ ಆದಮೇಲೆ ಜೂನ್ಗೆ. ನಾವು ಇನ್ನು ಜೂನ್ಗಲ್ವಾ, ಇನ್ನು ಇವಾಗ ಏಪ್ರಿಲ್, ಇನ್ನು 10ನೇ ತಾರೀಕು. ಸೊ ತೊಗೊಂಡ್ರೆ ಆಯಿತು ಅಂದ್ಕೊಂಡ್ರೆ ಯಾವಾಗಿದ್ರೂ ತೊಗೊಳ್ಳೇಬೇಕಲ್ಲ ಅಂದ್ಬಿಟ್ಟು ಅದಕ್ಕೆ ತೊಗೊಂಡು ಬಂದುಬಿಟ್ವಿ. ಬರೀ ಬುಕ್ಸಿಗೆ 6500 ರೂಪಾಯಿ ಆಗಿದೆ. ಇನ್ನು ಸ್ಕೂಲ್ ಫೀಸ್ ಏನು ಹೇಳಿಲ್ಲ. ಹೇಳಿದರೆ ನಾವು ಕೇಳಿದರೆ ಹೇಳ್ತಿದ್ರೇನೋ, ನಾವೇನು ಕೇಳಲಿಲ್ಲ. ಸುಮ್ಮನೆ ಇವಾಗ ಯಾಕೆ ಟೆನ್ಷನು, ನೋಡ್ಕೊಳ್ಳೋಣ ಬಾ ಅವರೇ ಹೇಳ್ತಾರೆ ಅಂತ ಮೂರ್ತಿಯವರು ಹೇಳಿದ್ರು. ಸೊ ಅದಕ್ಕೆ ಬಂದ್ಬಿಟ್ಟೆ. ಬರೀ ಬುಕ್ಸಿಗೆ ಇವಾಗ 6500 ರೂಪಾಯಿ ಆಗಿದೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಷ್ಟೇ. ನಾವು ಓದೋವಾಗ ಅಷ್ಟಾಗಿತ್ತೋ ಇಲ್ವೋ ನನಗಂತೂ ನೆನಪಿಲ್ಲ. ಸೊ ನೋಡಿ 2ನೇ ಕ್ಲಾಸಿಗೆ ಇಷ್ಟಿದೆ. ಏನೇನು ಕೊಟ್ಟಿದ್ದಾರೆ ನೋಡೋಣ. ಇದು ಬಂದು ಬೈಂಡಿಂಗು ನೋಡಿ. ಸೊ ಅದು ಬೈಂಡಿಂಗು ಕೊಟ್ಬಿಟ್ಟಿದ್ದಾರೆ ನೋಡಿ. ಆಮೇಲೆ ನೋಡಿ 2 ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟು ಕಲರ್ ಪೆನ್ಸಿಲು ಇದೆ. ನೆಕ್ಸ್ಟು ಲೇಬಲ್ ಇದೆ. ಆಮೇಲೆ ನೋಡಿ ಇದು ಪೆನ್ಸಿಲ್ ಇದೆ. ಎಲ್ಲ ಈಚೆ ಏನೂ ತೊಗೊಳ್ಳೋಷ್ಟಿಲ್ಲ, ಎಲ್ಲ ಅವರೇ ಕೊಟ್ಬಿಟ್ಟಿದ್ದಾರೆ. ಆದರೂ ಬಿಂದ್ಯಾ ಬಿಡ್ತಾಳ, ಡಿಮಾರ್ಟ್ ಹೋದಾಗ ಅಲ್ಲಿ ಇಲ್ಲಿ ಹೋದಾಗ ಅವಳು ಕಣ್ಣು ಹರಿಸ್ದಾಗ ಚೆನ್ನಾಗಿ ಪೆನ್ಸಿಲ್ಗಳು ಡಿಸೈನ್ ಆಗಿರ್ತಾವಲ್ಲ, ಬೇಕು ಅಂತ ಅಳ್ತಾಳೆ. ಇದು ಡ್ರಾಯಿಂಗ್ ಬುಕ್ಕು. ಏನು ಅಸೈನ್ಮೆಂಟ್ ಎಲ್ಲ ಇದರಲ್ಲಿ ಮಾಡಿಸ್ತಾರೆ, ಕ್ರಾಫ್ಟು ಎಲ್ಲ. ಕ್ರಾಫ್ಟ್ ಬುಕ್ ಇದು. ಆರ್ಟ್ ಬುಕ್ಕು ನೋಡಿ. ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಏನೆಲ್ಲ ಬುಕ್ಸು ಬಂದಿದೆ. ಇಷ್ಟು ಬುಕ್ಕು, ತುಂಬ ಭಾರ ಇದೆ ಬ್ಯಾಗ್ ಇದು ನೋಡಿ. ಇದು ಬುಕ್ಸು ಮತ್ತು ಇದು ಕೊಟ್ಟಿದ್ದಾರೆ. ಸೊ ಮೂರ್ತಿಯವರು ಹೇಳಿದ್ರು ಇವಾಗ ಎಲ್ಲ ಓಪನ್ ಮಾಡಬೇಡ, ಅವಳು ಬಂದರೆ ಆಮೇಲೆ ಎಲ್ಲ ಬದಲ್ ಮಾಡಿಬಿಡ್ತಾಳೆ. ಅದಕ್ಕೋಸ್ಕರ ಹಂಗೆ ಇಟ್ಬಿಡೋಣ. ಸ್ಕೂಲ್ ಓಪನ್ ಆಗಿರೋದು ಜೂನ್ಗೆಲ್ಲ ಓಪನು, ಆವಾಗ ನಾನು ಬೈಂಡಿಂಗ್ ಎಲ್ಲ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಇದು ಎಲ್ಲ ಬುಕ್ಸು ಇಷ್ಟು. ನೋಟ್ ಬುಕ್ಕುಗಳು ಇಷ್ಟಿದೆ. ಆಮೇಲೆ ಟೆಕ್ಸ್ಟ್ ಬುಕ್ಕುಗಳು ಇಷ್ಟಿದೆ. ಸೊ ಆಮೇಲೆ ಕೌಂಟ್ ಮಾಡ್ತೀನಿ ಎಷ್ಟು ಕೊಟ್ಟಿದ್ದಾರೆ ಅಂತ. ಆಮೇಲೆ ಇನ್ನೇನಿದೆ ಬ್ಯಾಗಲ್ಲಿ ನೋಡಿ, ಏನೆಲ್ಲ ಬಂದಿದೆಪ್ಪ ದೇವ್ರೇ. ಪ್ಲಾಸ್ಟಿಕ್ ಕ್ರಯಾನ್ಸ್, ಆಮೇಲೆ ರಬ್ಬರ್ ಕೊಟ್ಟಿದ್ದಾರೆ ನೋಡಿ. ರಬ್ಬರ್ಗಳು 2, 4, 2, 2, 4, 5 ರಬ್ಬರ್ ಇದೆ ನೋಡಿ. ಎರೇಸರ್ ಕೂಡ ಕೊಟ್ಬಿಟ್ಟಿದ್ದಾರೆ. ಇಷ್ಟು ಕೊಟ್ಟಿದ್ದಾರೆ. ಇದಕ್ಕೆ 6500 ರೂಪಾಯಿ ನೋಡಿ. ಇಷ್ಟು ಬ್ಯಾಗ್, ಒಂದು ಬ್ಯಾಗ್ ತೊಗೊಂಡೋದ್ರೆ ಆ ಬ್ಯಾಗ್ ತುಂಬ ಸಾಮಾನು ಬರೋಲ್ಲ ಇವಾಗ. ಇಷ್ಟು ದುಡಿದ್ರೂ ಕಮ್ಮಿ ಇವಾಗ ನೋಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17 ನೋಟ್ ಬುಕ್ ಕೊಟ್ಟಿದ್ದಾರೆ, ರೈಟಿಂಗ್ ಬುಕ್ಕು. ಸೊ ಟೆಕ್ಸ್ಟ್ ಬುಕ್ ಬಂದು 1, 2, 3, 4, 5, 6, 7, 8 ಇನ್ನು 3 ಬುಕ್ ಬರುತ್ತೆ. ಅಂದರೆ 8, 3, 11 ಆಯಿತು. ಸೊ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಇಷ್ಟು ನೋಡಿ. ಇಲ್ಲಿ ಬಿಲ್ಲಿದೆ 6527 ರೂಪಾಯಿ ಟೋಟಲ್ ಬಿಲ್ ಆಗಿರೋದು. ಸೊ ಸ್ಕೂಲ್ಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಇಷ್ಟು ಬುಕ್ಸು ತೊಗೊಂಡಿದ್ದು. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇವಾಗಿಂದನೇ ಮಗು ಹುಟ್ಟುತ್ತಲ್ಲ
1 ವರ್ಷದಿಂದನೇ ನೀವು ಸ್ಕೂಲ್ಗೆ ಅಂತ ಪ್ಲ್ಯಾನ್ ಮಾಡಿ 1,000 2,000 5,000 ಆ ಥರ FD RD ಮಾಡ್ಕೊಂಡು ಹೋದರೆ ಅವ್ರ ಎಜುಕೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನಾನು LIC ಏಜೆನ್ಸಿ ಆಗಿರೋದ್ರಿಂದ ಇಲ್ಲಿ LIC ಏಜೆನ್ಸಿ ಆಗಿರೋದ್ರಿಂದ ಅವ್ರಿಗೂ ಇವಾಗಿಂದನೇ ಒಂದು ಸ್ವಲ್ಪ ಏನು ಮಾಡಿ 5,000 RD ಮಾಡ್ಕೊತಾ ಹೋಗ್ತಾ ಇರಬೇಕು. ಯಾಕಂದರೆ ನೀವು ಹೇಳ್ಬೋದು ನೀವು ಮಾಡಿದ್ದೀರಾ ಅಂತ. ಹೌದು, ನಾನು ಪ್ರತಿ ತಿಂಗಳು 5,000 ಅವಳ ಎಜುಕೇಷನ್ಗೆ ಅಂತ ನಾನು RD ಮಾಡ್ತಾಯಿದ್ದೀನಿ. ಸೊ ಮೂರ್ತಿಯವರು ಮಾಡಿಸ್ತಾ ಇರೋದು, ಮೂರ್ತಿಯವ್ರ ಕೈಲಿ. ಯಾಕಂದರೆ ಒಟ್ಟಾಗಿ ಅಂದರೆ ಇವಾಗ ಕಟ್ಟೋಕ್ಕಾಗಲ್ಲ ಸ್ಕೂಲ್ ಫೀಸು. ಅದಕ್ಕೋಸ್ಕರ ನಾವು ಮಂತ್ಲಿ ಈ ಥರ ಮಾಡಿಕೊಂಡ್ರೆ ನಮಗೆ ತುಂಬ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ. ಸೊ ನಾವು ಬರೋ ಪೇಮೆಂಟಲ್ಲಿ ನಮ್ಮ ಖರ್ಚು ವೆಚ್ಚ ಎಲ್ಲ ಕಳೆದು ಮಕ್ಕಳು ಎಜುಕೇಷನ್ಗೆ ಅಂತ ಸೇವಿಂಗ್ ಮಾಡಬೇಕು. ಈಗಿನ ಕಾಲದಲ್ಲಿ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು ಮಕ್ಕಳಿಗೆ. ಅದಕ್ಕೋಸ್ಕರ ನಾನು ಎಜುಕೇಷನ್ನ, ಯಾಕಂದರೆ ನಾವು ಮೂರ್ತಿಯವರು ಇಂಗ್ಲೀಷ್ ಮೀಡಿಯಮ್ ಓದ್ತಾಯಿದ್ರು. ಆಮೇಲೆ ಅವ್ರಿಗೆ ಹಣಕಾಸಿನ ವ್ಯವಸ್ಥೆ ಅಷ್ಟು ಇಲ್ಲ. ಮಕ್ಕಳಿಗೆ ಆಲ್ರೆಡಿ ನಿಮ್ಮ ಮಕ್ಕಳ ಶಾಲೆಗಳಲ್ಲಿ ಸ್ಕೂಲ್ ಬುಕ್ ಎಲ್ಲ ಕೊಡ್ತಾ ಇದ್ದಾರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ನೀವು ಹೇಗೆ ಉಳಿತಾಯ ಮಾಡ್ತೀರಾ, ಮತ್ತು ಮಕ್ಕಳ ಫೀಸು, ಅವ್ರ ಬುಕ್ಕು, ಈ ಥರ ಬಟ್ಟೆಗೆಲ್ಲ ಯಾವ ರೀತಿ ಹೊಂದಿಸ್ತೀರಾ, ಅಥವಾ ಇನ್ನು ಜೂನ್ ಬಂದಾಗ ನೋಡ್ಕೊಳ್ಳೋಣ, ಮೇಡಮ್ ಹೇಳ್ದಂಗೆ ನೋಡ್ಕೊಳ್ಳೋಣ ಅಂತ ಅಲ್ಲಿ ಗಂಟ ಕಾಯ್ತಿರೋ, ಅಥವಾ ಮೊದಲಿಂದನೇ ಸೇವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋದನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ನಾನಿಲ್ಲಿ ಸೇವಿಂಗ್ ಮಾಡ್ತಾಯಿದ್ದೀನಿ. RD ಅಂತ ಒಂದು 5,000 ರೂಪಾಯಿಲಿ ಪ್ರತಿ ತಿಂಗಳು ವಿಂಧ್ಯ ಎಜುಕೇಷನ್ಗೆ ಅಂತ ಸೇವ್ ಮಾಡ್ತಾಯಿದ್ದೀನಿ. 10th ಈ ಥರ ನಾವು ಸೇವ್ ಮಾಡಿಕೊಂಡು ಹೋದರೆ ಅವ್ರಿಗೆ ಸ್ಕೂಲ್ ಫೀಸ್ಗೆ ನನಗೆ ಟೆನ್ಷನ್ ಆಗೋಲ್ಲ ಎಷ್ಟು. ಆಮೇಲೆ ಇನ್ನೂ ಸ್ವಲ್ಪ ಜಾಸ್ತಿನೋ ಹೆಚ್ಚು ಕಮ್ಮಿ ಆದರೆ ಅದ್ರ ಮೇಲೆ ನಾವು ಹಾಕಿ ಕಟ್ಬೋದು, ಅಥವಾ ಕಮ್ಮಿ ಆದರೆ ಅದನ್ನು ಮತ್ತೆ ಮುಂದಿನ ವರ್ಷಕ್ಕೆ ನಾನು ಅದನ್ನೇ RD ಮಾಡಿ ಎತ್ತಿಡ್ತೀನಿ. ಅದ್ರ ಜೊತೆಗಿನ್ನೂ ಸ್ವಲ್ಪ ಸೇರಿಸ್ತಾ ಇರ್ತೀನಿ. ಒಬ್ಬ ಭೀಮಾಸಖಿ LIC ಏಜೆನ್ಸಿಯಾಗಿ ನಾನು ಹೇಳೋದು ಏನಂದರೆ, ಮಕ್ಕಳ ಎಜುಕೇಷನ್ಗೆ ನಾವು ಇವಾಗಿಂದನೇ LIC ಕಟ್ಕೊಂಡು ಹೋಗ್ತಾ ಇದ್ದರೆ ಅವರ ಎಜುಕೇಷನ್ಗೆ, ಹೈಯರ್ ಎಜುಕೇಷನ್ಗೆ ಇಲ್ಲಿ ತೊಂದರೆ ಆಗಲ್ಲ. ಅದು ಕೂಡ ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಹೈಯರ್ ಎಜುಕೇಷನ್ಗೆ ವಿಂಧ್ಯಾಗೆ ನಾನು ಪ್ರತಿ ತಿಂಗಳು 3,000 ಕಟ್ಟೋ ಥರ ಒಂದು ಪ್ಲ್ಯಾನ್ನ ನಾನು ಆ್ಯಡ್ ಮಾಡಿದ್ದೀನಿ. ಸೊ ನಿಮಗೂ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಯಾರಿಗಾದ್ರೂ LIC ಪ್ಲ್ಯಾನ್ಸ್ ಬಗ್ಗೆ ಬೇಕಂದರೆ ನನ್ನ ಒಂದು ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ವಿನಂತಿ ಮಾಡ್ಕೋತೀನಿ. ಎಲ್ಲರಿಗೂ ಶುಭೋದಯ. ಸೊ ಇನ್ನೂ ಟಿಫನ್ ಮಾಡಿಲ್ಲ, 12 ಗಂಟೆ ಆಗೋಯಿತು. ಯಾಕಂದರೆ ನನಗೇನಾದರೂ ತರಬೇಕು ಅಂದಿದ್ದರೆ ಫಸ್ಟು ಅದನ್ನು ಹೋಗಿ ತಂದುಬಿಡಬೇಕು, ಆಮೇಲೆ ಮುಂದಿನ ಕೆಲಸ ಅಂತ. ನಾನು ಇವತ್ತು ಹೆಂಗೂ ಸೋಮವಾರ ಒಳ್ಳೆ ದಿವಸ ಅಲ್ವಾ ಅಂದ್ಬಿಟ್ಟು ಹೋಗಿ ಬುಕ್ಸು ಎಲ್ಲ ತಂದುಬಿಟ್ಟು, ಯಾವಾಗಿದ್ರೂ ತೊಗೊಳ್ಳೇಬೇಕು, ಡಿಲೇ ಯಾಕೆ ಮಾಡೋದು ಅಂದ್ಬಿಟ್ಟು ನಾನು ತೊಗೊಂಡು ಬಂದುಬಿಟ್ಟಿದ್ದೀನಿ. ಸೊ ಇದು ಒಂದು ನಮ್ಮ ಮಗಳ ವಿಂಧ್ಯ 2nd ಸ್ಟ್ಯಾಂಡರ್ಡ್ ಬುಕ್ಸು ಇಷ್ಟ ಆಗಿದೆ. 6,500 ರೂಪಾಯಿ. ನಿಮ್ಮ ಮಗಳದು ಬುಕ್ಸು ಅಥವಾ ನಿಮ್ಮ ಮಕ್ಕಳ ಬುಕ್ಸ್ ಎಷ್ಟಾಗ್ಬೋದು ಅಂತ ನೀವು ಒಂದು ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ, 2nd ಸ್ಟ್ಯಾಂಡರ್ಡ್ಗೆ ಇಷ್ಟು ನೋಟ್ ಬುಕ್ ದೇವ್ರೆ. ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.